ಈ ಭಾಳ ಮೇಲಿರೋರಿಗೆ ಯಾರಿಗೂ ಏನು ತೊಂದರೆ ಆಗಲ್ಲ, ನಮ್ಮಂಥವ್ರಿಗೆ ತೊಂದರೆ ಆಗೋದು. ಆ ನೋವು ನಾವೇ ತಿನ್ನಬೇಕು, ಯಾರು ಪರಿಹಾರ ಮಾಡೋರಿಲ್ಲ. ಯಾವಾಗ ಈ ಬಿಟ್ಟಿ ಭಾಗ್ಯ ಕೊಡೋದೆಲ್ಲ ನಿಲ್ಲಿಸ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಈ ತರಕಾರಿ ಬೆಲೆನೂ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಕೇಂದ್ರ ಸರ್ಕಾರದಿಂದ GST ತೆಗೆದ್ರು ತುಪ್ಪದ ಮೇಲೆ, ತಿರ್ಗಾ ಸರ್ಕಾರ 90 ರೂಪಾಯಿ ಜಾಸ್ತಿ ಮಾಡ್ತು. ಅದು ಯಾವ ಕಾರಣಕ್ಕೆ ಮಾಡ್ತು ಅಂತ ಅವ್ರಿಗೆ ಗೊತ್ತು. ಇದು ತರಕಾರಿ ಅನ್ನೋದನ್ನ ಸುಮ್ಮನೆ ಪಾತ್ರೆಗಳಿಗೆ ತೋರಿಸಿ ಎತ್ತಿಡ್ಬೇಕು, ಆ ಥರ ಇದೆ, ಆ ಥರ ಅಡುಗೆ ಮಾಡಬೇಕು ಆಗಿದೆ. ಟೊಮೆಟೊನು 100ಕ್ಕೆ ಬಂದ್ಬಿಡ್ತು. ಏನು ಮಾಡೋದು, ನಾನು ರಿಟೈರ್ಡ್ ಬೇರೆ, ಪೆನ್ಷನ್ನು ಇಲ್ಲ, ಹೆಂಗಿರೋದು ಈ ನನ್ನ ಮಕ್ಕಳು ಸರ್ಕಾರದವ್ರು ಬುದ್ಧಿಲ್ಲ. ನಮ್ಗೆ 2,000 ರೂಪಾಯಿ ಬ್ಯಾಂಕ್ ಹಾಕಿದ್ರೆ ಸಾಕು ಅನ್ನೋ ಜನ ಇದ್ದಾರೆ. ಅಂಥವ್ರು ಇರೋ ತನಕ ಒಳ್ಳೆ ಬರೋಲ್ಲ. ಹೋಗೋಕೆ ಪೂಜೆ ಮಾಡಿಸ್ತಾನೆ, ನಾನು CM ಆಗಬೇಕು, ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ಳಿ ಸಾಕು. ನಮಸ್ಕಾರ, ಸುಮನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ಬಂದಿದ್ದೀವಿ. ಸಾಕಷ್ಟು ವ್ಯಾಪಾರಸ್ಥರು ಕೂಡ ಇವಾಗ ತರಕಾರಿಯನ್ನು ಮಾರೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಒಂದು ಟೊಮ್ಯಾಟೊ ಬೆಲೆ ಆಗಿರಲಿ, ಒಂದು ಆನಿಯನ್ ಬೆಲೆ ಆಗಿರಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಇವನ್ ವ್ಯಾಪಾರಸ್ಥರಿಗೂ ಕೂಡ ಇದು ತುಂಬಾ ಕಷ್ಟ ಆಗ್ತಾ ಇದೆ ವ್ಯಾಪಾರ ಮಾಡೋದಕ್ಕೆ. ಸರ್ಕಾರಕ್ಕೆ ಈ ಮುಖಾಂತರವಾಗಿ ತರಕಾರಿ ಬೆಲೆ ಕಡಿಮೆ ಮಾಡಿ ಅಂತ ಹೇಳಿ ವ್ಯಾಪಾರಸ್ಥರು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ವ್ಯಾಪಾರಸ್ಥರು ಏನ್ ಮಾತನಾಡ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಓಕೆ, ವ್ಯಾಪಾರ ಮಾಡಕ್ ಬಂದಿದ್ದೀರಾ, ತರಕಾರಿ ಎಲ್ಲ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ ಇದಕ್ಕೆ? ಏನ್ ಮಾಡೋದಮ್ಮ, ತರಕಾರಿ ರೇಟ್ ಬೇರೆ ಇಷ್ಟು ಜಾಸ್ತಿ ಆಗಿದೆ, ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಹುಣಸೆಕಾಯಿ ತಗೊಳಕ್ ಬಂದಿದ್ದೀನಿ. ಹುಣಸೆಕಾಯಿ ಸಾರು ಮಾಡೋದಕ್ಕೆ, ಉಪ್ಪಿನಕಾಯಿ ಮಾಡೋದಕ್ಕೆ. ಓಕೆ, ಏನ್ ಹೇಳ್ತೀರಾ? ಈಗ ಆನಿಯನ್ ರೇಟ್ ಆಗಿರ್ಲಿ, ಟೊಮ್ಯಾಟೊ ರೇಟ್ ಆಗಿರ್ಲಿ, ಟೊಮ್ಯಾಟೊ ರೇಟ್ 1 kg 90 ರೂಪೀಸ್ ಆಗಿದೆ. ಇದಕ್ಕೆ ಏನ್ ಹೇಳ್ತೀರಾ? ಈಗ ವ್ಯಾಪಾರ ಮಾಡೋರಿಗೂ ಲಾಭ ಆಗ್ಬೇಕು, ನಿಮಗೂ. ಇದಕ್ಕೆ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ತರ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟ? ನಾವ್ ಏನ್ ಹೇಳಕ್ಕಾಗತ್ತೆ, ಅವ್ರು ತಿಳ್ಕೋಬೇಕು ಬಡವ್ರು ಇದು ಹೇಗಿದೆ ಅಂತ. ಅವ್ರನ್ನ ಅವ್ರು ನೋಡ್ಕೊಳ್ಳೋದಲ್ಲ. ಮಧ್ಯಮ ವರ್ಗದವ್ರಿಗೆ ಇವಾಗ ತುಂಬಾ ಕಷ್ಟ ಆಗ್ತಾ, ಮಧ್ಯಮ ವರ್ಗದವ್ರಿಗೆ ಅದೇ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ತುಂಬಾ ತೊಂದರೆ ಇದೆ. ಅದನ್ನ ಸರ್ಕಾರನೇ ತಿಳ್ಕೋಬೇಕು, ಶ್ರೀಮಂತರಲ್ಲ ಎಲ್ರು. ಹೌದು, ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತಾರೆ, ಹಾಗೆ ಡೀಸೆಲ್ ರೇಟ್ ಕಡಿಮೆ ಮಾಡ್ತಾರೆ, ಬಟ್ ತರಕಾರಿ ರೇಟ್ ಮಾತ್ರ ಕಡಿಮೆ ಮಾಡಲ್ಲ. ಯಾಕೆ? ಅದಕ್ಕೇನು? ಹೌದು, ಇದಿಷ್ಟಕ್ಕೆ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಈಗ ಇವಾಗ ತರಕಾರಿ ತಗೊಳಕ್ ಬಂದಿದ್ದೀರಾ, ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ? ಇದ್ದಿದೆ ಅಮ್ಮ, ಏನು ಮಾಡೋಕ್ಕಲ್ಲ, ಮಳೆ ಬಂದು ಎಲ್ಲ ಹೋಗಿರತ್ತೆ. ಈಗ ಅವ್ರು ಹೇಳಿದ ರೇಟ್ ನಾವು ತೊಗೊಳ್ಳೇಬೇಕಲ್ವ. ಈಗ ಏನಾಗುತ್ತೆ, 1 kg ತೊಗೊಳ್ಳೋ ಜಾಗದಲ್ಲಿ 100 ಗ್ರಾಮ್ ಈ ಲೆಕ್ಕದಲ್ಲಿ ತೊಗೊಳ್ತೀವಿ ಅಷ್ಟೇ. ಇವಾಗಂತೂ ಟೊಮ್ಯಾಟೊ ಬೆಲೆ ಆಗಿರ್ಲಿ, ಆನಿಯನ್ ಬೆಲೆ ಆಗಿರ್ಲಿ, ಎಲ್ಲವೂ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ನಾವಂತರೂ ತಗೊಂಡು ತಿನ್ಲೇಬೇಕು. ಹೌದು, ನಿಜಮ್ಮ, ನಿಜ. ಇದಕ್ಕೆ ಈಗ ಸರ್ಕಾರ ಕೂಡ ಪೆಟ್ರೋಲ್ ರೇಟ್ ಆಗಿರ್ಲಿ, ಡೀಸೆಲ್ ರೇಟ್ ಆಗಿರ್ಲಿ ಕಡಿಮೆ ಮಾಡಿದೆ, ಆದ್ರೆ ತರಕಾರಿ ರೇಟ್ ಮಾತ್ರ ಕಡಿಮೆ ಮಾಡಿಲ್ಲ. ಮಧ್ಯಮ ವರ್ಗದವರಿಗೆ ಇಲ್ಲಿ ಕಷ್ಟ ಆಗ್ತಾ ಇದೆ, ಏನ್ ಹೇಳ್ತೀರಾ? ಈ ನಿಜವಾದ ಮಾತಮ್ಮ, ಮಧ್ಯಮ ವರ್ಗದವರಿಗೆ ಭಾಳ ಪ್ರಾಬ್ಲಮ್ ಆಗ್ತಿರೋದು. ಏನೇ ರೇಟ್ ಆದ್ರೂ ಅನುಭವಿಸೋದು ಅವರೇನೆ. ಈ ಭಾಳ ಮೇಲಿರೋರಿಗೆ ಯಾರಿಗೂ ಏನು ತೊಂದರೆ ಆಗಲ್ಲ, ನಮ್ಮಂಥವ್ರಿಗೆ ತೊಂದರೆ ಆಗೋದು. ಆ ನೋವು ನಾವೇ ತಿನ್ನಬೇಕು, ಯಾರು ಪರಿಹಾರ ಮಾಡೋರಿಲ್ಲ. ಅದು ನಿಜವಾದ ಮಾತು. ನಿಮ್ಮ ಕಡೆಯಿಂದ ನೀವು ಹೇಳಿ ಈ ಧ್ವನಿನ ಅವ್ರಿಗೆ ತಲುಪಿಸಿ, ಗೌರ್ಮೆಂಟಿಗೆ ಮಾಡಿ. ಮೇಡಮ್, ಇವಾಗೆಲ್ಲ ತರಕಾರಿ ರೇಟ್ ಜಾಸ್ತಿ ಆಗ್ತಾ ಇದೆ, ಏನ್ ಹೇಳ್ತೀರಾ ಇದಕ್ಕೆ? ಖಂಡಿತವಾಗ್ಲೂ ಹಾಗೆ ಆಗತ್ತೆ. ಯಾಕೆಂದ್ರೆ ಸರ್ಕಾರ ಬಿಟ್ಟಿ ಭಾಗ್ಯ ಕೊಟ್ಟು ಎಲ್ಲ ಮಿಕ್ಕಿದ ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಿದಂಗೆನೆ ತರಕಾರಿ ಬೆಲೆನೂ ಜಾಸ್ತಿ ಆಗತ್ತೆ. ರೈತರಿಗೆ ಕಮ್ಮಿಗೆ ಸಿಗತ್ತೆ, ಬಟ್ ಆದ್ರೆ ನಮ್ಮ ಎಂಡ್ ಕಸ್ಟಮರ್ಸ್ಗೆ ಅಥವಾ ತರಕಾರಿ ನಾವು ತಗೊಳ್ಳೋರ್ಗೆ ಖಂಡಿತವಾಗ್ಲೂ ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಅವರು ತರಕಾರಿ ಹೋಗಿ ಆಟೋದಲ್ಲಿ ತಗೊಂಡ್ಬರ್ಬೇಕು, ಅದಕ್ಕೆ ಅವ್ರು ಪೆಟ್ರೋಲ್ ಹಾಕ್ಬೇಕು, ಪೆಟ್ರೋಲ್ ರೇಟ್ ಜಾಸ್ತಿ ಆಗತ್ತೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಇದು ಎಲ್ಲ ರೇಟು ಜಾಸ್ತಿ ಆಗ್ತಿರತ್ತೆ. ಪೆಟ್ರೋಲ್ ರೇಟ್ ಒಂದೇ ಅಂತಾನೆ ಏನಿಲ್ಲ, ಎಲ್ಲಾ ರೇಟು ಜಾಸ್ತಿ ಮಾಡ್ಬಿಟ್ಟು ಇವರಲ್ಲಿ ಬಿಟ್ಟಿ ಭಾಗ್ಯ ಕೊಡ್ತಿದ್ದಾರೆ. ಅದರಿಂದ ಯಾವಾಗ ಈ ಬಿಟ್ಟಿ ಭಾಗ್ಯ ಕೊಡೋದೆಲ್ಲ ನಿಲ್ಲಿಸ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಈ ತರಕಾರಿ ಬೆಲೆನೂ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇವಾಗೆಲ್ಲ ತರಕಾರಿ ಜಾಸ್ತಿ ಆಗ್ತಾ ಇದೆ. ಒಂದು ಆನಿಯನ್ ಬೆಲೆ ಆಗಿರ್ಲಿ, ಟೊಮ್ಯಾಟೊ ಬೆಲೆ ಆಗಿರ್ಲಿ 1 kgಗೆ 90 ರೂಪಾಯಿ, 200 ರೂಪಾಯಿ ಅಂತ ಹೇಳಿ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ವ್ಯಾಪಾರಸ್ಥರಿಗೂ ಕೂಡ ಕಷ್ಟ ಆಗ್ತಾ ಇರುವಂತದ್ದು, ಇನ್ನೊಂದ್ ಕಡೆ ತರಕಾರಿ ಕೊಂಡ್ಕೊಳ್ಳೋರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಇದಕ್ಕೆ ನೀವ್ ಏನ್ ಹೇಳ್ತೀರಾ? ಏನು ಹೇಳೋದು, ಏನು ಹೇಳೋಕ್ಕೂ ಆಗ್ತಾಯಿಲ್ಲ. ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ಸರ್ಕಾರದಿಂದ ಮೊದಲುಗೊಂಡು ಯಾರು ಸಾಮಾನ್ಯ ಜನರಿಗೆ ಸಹಾಯ ಮಾಡ್ತಾ ಇಲ್ಲ.
ಅವರ ಕಿತ್ತಾಟದಲ್ಲೇ ಇದ್ದಾರೆ. ಯಾಕಂದರೆ ಈಗ ಮೊನ್ನೆ ತಾನೇ ನೋಡಿ ಕೇಂದ್ರ ಸರ್ಕಾರದಿಂದ GST ತೆಗೆದ್ರು ತುಪ್ಪದ ಮೇಲೆ. ತಿರ್ಗಾ ಸರ್ಕಾರ 90 ರೂಪಾಯಿ ಜಾಸ್ತಿ ಮಾಡ್ತು. ಅದು ಯಾವ ಕಾರಣಕ್ಕೆ ಮಾಡ್ತು ಅಂತ ಅವ್ರಿಗೆ ಗೊತ್ತು. 40 ರೂಪಾಯಿ ಮಾಡಿದ್ದಕ್ಕೆ ಅದು 90 ರೂಪಾಯಿ ಹೆಚ್ಚಿಸಿ ಡಬಲ್ ಮಾಡಿದ್ರು. ಅದಕ್ಕೆ ಕಾರಣ ಕೇಳೋಕ್ಕೆ ಯಾರೂ ಉತ್ತರನೂ ಇಲ್ಲ. ನಾನು ಹೇಳೋದು ವಿರೋಧ ಪಕ್ಷದವ್ರು ಸಹ ಏನು ಧ್ವನಿ ಎತ್ತಾ ಇಲ್ಲ. ಸಾಮಾನ್ಯ ಮನುಷ್ಯರು ಬದುಕು ನಡೆಸೋದೇ ಕಷ್ಟ ಆಗೋಗಿದೆ. ಇದು ತರಕಾರಿ ಅನ್ನೋದನ್ನು ಸುಮ್ಮನೆ ಪಾತ್ರೆಗಳಿಗೆ ತೋರಿಸಿ ಎತ್ತಿಡಬೇಕು, ಆ ಥರ ಇದೆ. ಆ ಥರ ಅಡುಗೆ ಮಾಡಬೇಕು ಆಗಿದೆ. ಜನಕ್ಕೆ ಪೌಷ್ಟಿಕಾಂಶ ಇನ್ನೆಲ್ಲಿ ಸಿಗುತ್ತೆ, ತರಕಾರಿನೇ ತಿನ್ನಲ್ಲ ಅಂದರೆ ತುಂಬ ಕಷ್ಟ ಇದೆ. ಟೊಮೆಟೊ ಅಂತ ಒಂದು ಸಮಯದಲ್ಲಿ ಕೋಲಾರದಲ್ಲೆಲ್ಲ ರಸ್ತೆಗೆ ಬಿಸಾಡ್ತಾರೆ, ಬೆಲೆ ಸಿಗಲಿಲ್ಲ, ಬೆಂಬಲ ಬೆಲೆ ಅಂತ. ಈಗ ನೋಡಿ ಅದು 100 ರೂಪಾಯಿ ಹೋಗ್ತಿದೆ. ಸಾಮಾನ್ಯ ಜನರು ತಿಂತಕ್ಕಂತಹ ಟೊಮೆಟೊ, ಈರುಳ್ಳಿ ಇದಕ್ಕೆಲ್ಲನೂ ನೀವು ಬೆಲೆ ಮಾಡಿದ್ರೆ ಬದುಕೋದು ಹೇಗೆ? ಇದು ಶ್ರೀಮಂತರಿಗೆಲ್ಲ ಇದು ಕಷ್ಟ ಆಗೋದಿಲ್ಲ. ಮಧ್ಯಮ ವರ್ಗದವ್ರು ಯಾರು ಬದುಕ್ತಾರೆ ಅವರಿಗೆ ಇಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ಇದ್ರ ಮೂಲಕ ನೀವು ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವರು ಇವಾಗ ಪೆಟ್ರೋಲ್ ಬೆಲೆ ಆಗಿರಲಿ ಒಂದು ಸಮಯದಲ್ಲಿ ಕಡಿಮೆ ಮಾಡ್ತಾರೆ, ಮತ್ತೆ ಹಾಗೆ ಡೀಸೆಲ್ ಬೆಲೆ ಕಡಿಮೆ ಮಾಡ್ತಾರೆ, ಆದರೆ ತರಕಾರಿ ಬೆಲೆ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇದಕ್ಕೆ ಮಧ್ಯಮ ವರ್ಗದವರು ಕೂಡ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ಏನು ಹೇಳ್ತೀರಾ? ಖಂಡಿತ. ಯಾಕಂದರೆ ಪ್ರತಿಯೊಬ್ಬರು ಜೀವನನೂ ಸಹ ನಡೆಸಬೇಕಾದ್ರೆ ಅದಕ್ಕೊಂದು ಬಜೆಟ್ ಅಂತ ಹಾಕ್ಕೊಂಡಿರ್ತಾರೆ. ಈ ತಿಂಗಳಲ್ಲಿ ಇಷ್ಟಕ್ಕೆ ತರಕಾರಿಗೆ ಇಷ್ಟು, ಆ ಥರ ಅಂತ. ಯಾಕಂದರೆ ತುಂಬ ಎಲ್ಲರೂ ನೋಡಬೇಕು. ನೀವು ಹೇಳಿದಾಗೆ ಸಾಹುಕಾರಗಳಿಗೇನು ಇದು ಅನ್ವಯಿಸೋದಿಲ್ಲ, ಅವ್ರು ಹೇಗೋ ತೇಲ್ಕೊಂಡು ಹೊರಟೋಗ್ತಾರೆ. ಈಗ ಕೊನೆ ಮಿಕ್ಕೋದು ಅಂದರೆ ಮಧ್ಯಮ ವರ್ಗದವ್ರು ಮತ್ತು ಕೆಳವರ್ಗದವ್ರಿಗೆ, ಯಾರು ಬಡ ಜನರಿಗೆ, ಅವರಿಗೆ ದಿನಗೂಲಿ ಮಾಡ್ತಿರ್ತಾರೆ ಅಥವಾ ಏನೋ ಒಂದು ದುಡ್ಡನ್ನು ನಂಬ್ಕೊಂಡು, ಪೆನ್ಷನ್ ದುಡ್ಡು ನಂಬ್ಕೊಂಡು ಬದುಕ್ತಿರ್ತಾರೆ. ಅಂಥವ್ರಿಗೆ ತರಕಾರಿ ಬೆಲೆ ಜಾಸ್ತಿ ಆಗೋದಾಗ ಏನು ಮಾಡ್ತಾರೆ, ಆ ತರಕಾರಿ ತಿನ್ನೋದೇ ಬಿಟ್ಬಿಡ್ತಾರೆ. ಅದು ಆಗಬಾರ್ದು. ಎಲ್ಲರಿಗೂ ಏನು ಸರ್ಕಾರ ಮಧ್ಯದಲ್ಲಿ ಬಂದು ಇದನ್ನು ಇಲ್ಲ ಇದು ಹೀಗೆ ಆಗಬಾರ್ದು. ಕಾರಣ ಕೇಳಿದ್ರೆ ಹೇಳ್ತಾರೆ ಮಳೆ ಇಲ್ಲ, ಮೋಡ ಇಲ್ಲ, ಕಾರಣಗಳು ಹೇಳ್ತಾರೆ. ಸೈಕ್ಲೋನ್ ಬಂತು, ಮಳೆ ಬಂದುಬಿಡ್ತು ಅಂತ. ಸರ್ಕಾರ ಇರೋದು ಯಾತಕ್ಕೆ? ಜನಸಾಮಾನ್ಯರಿಗೆ ನಿಂತು ಅವ್ರಿಗೇನು ಬೆಲೆಗಳನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿ ಕೊಡಬೇಕು. ಅದಕ್ಕೆ ಸರ್ಕಾರ ಅಂದಿರೋದೇ ಜನರನ್ನು ಪ್ರತಿನಿಧಿಸೋದು. ಸರ್ಕಾರ ಆಗಿರೋದೇ ಜನರಿಂದ. ಅವರೇ ಏನು ಬರಲಿಲ್ಲ, ಜನರು ಆಯಿಸಿ ಜನಪ್ರತಿನಿಧಿಗಳು ಅಂತ ಕರೆಯೋದು. ಅದಕ್ಕೆ ಪ್ರತಿನಿಧಿಸ್ತಾ ಇರ್ತಾರೆ, ಅದನ್ನು ಮರ್ತುಬಿಡ್ತಾರೆ, ಆ ಪದಾನೇ ಮರ್ತೋಗ್ತಾರೆ. ಜನಪ್ರತಿನಿಧಿಗಳು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ನನ್ನಿಂದಾನೇ ಜನರಿರೋದು ಅನ್ನೋ ಥರ ಮಾತಾಡ್ತಾರೆ. ಅದು ತುಂಬ ತಪ್ಪು. ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ. ನಿಜವಾಗ್ಲೂ ದಿನ ಯೋಚನೆ ಮಾಡ್ತಾ ಇರೋ ಮುಂದೆ ಇನ್ನು 10 ವರ್ಷ 20 ವರ್ಷಕ್ಕೆ ಜನ ಹೇಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಭಾಳ ಕಷ್ಟ ಇದೆ. ಸರ್ಕಾರ ಇದಕ್ಕೊಂದು ಮಧ್ಯದಲ್ಲಿ ಪ್ರವೇಶಿಸಿ ಎಲ್ಲ ಒಂದು ಬೆಲೆಯನ್ನು, ನ್ಯಾಯಯುತವಾದ ಬೆಲೆಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸಿದ್ರೆ ಒಳ್ಳೇದಾಗತ್ತೆ ಅಂತ ಈ ಮೂಲಕ ನಾನು ಕೇಳ್ತೀನಿ. ಇವಾಗೆಲ್ಲ ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಏನು ಹೇಳ್ತೀರಾ ಅಂಕಲ್ ಇದಕ್ಕೆ? ಏನು ಹೇಳಮ್ಮ, ಎಲ್ಲ ಜಾಸ್ತಿ ಆಗಿದೆ. ಸರ್ಕಾರಕ್ಕೆ ಏನು ಹೇಳಕ್ಕೆ 100 ರೂಪಾಯಿ ಜಾಸ್ತಿ, 100 ರೂಪಾಯಿ ಮೇಲೆ ಹೋಗ್ಬಿಟ್ಟಿದೆ ಬೀನ್ಸ್ ಎಲ್ಲ. ಕ್ಯಾರೆಟು 100 ಮೇಲೆ, ಏನು ಟೊಮೆಟೊನು 100ಕ್ಕೆ ಬಂದ್ಬಿಡ್ತು. ಏನು ಮಾಡೋದು, ನಾನು ರಿಟೈರ್ಡ್ ಬೇರೆ, ಪೆನ್ಷನ್ನು ಇಲ್ಲ. ಹೆಂಗಿರೋದು ಈ ನನ್ನ ಮಕ್ಕಳು ಸರ್ಕಾರದವ್ರು ಬುದ್ಧಿ ಇಲ್ಲಮ್ಮ. ಅದೆಲ್ಲ ಅವ್ರು ಯೋಚನೆ ಮಾಡಲ್ಲ ಅವರು. ಅದೇ ಶ್ರೀಮಂತರಿಗೆಲ್ಲ ಎಫೆಕ್ಟ್ ಆಗಲ್ಲ, ಬಡವರಿಗೆ ಹಾಗೆ ಮಧ್ಯಮ ವರ್ಗದವರಿಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಸುಮಾರು ಅರ್ಧಕ್ಕೆ ಮೇಲೆ ಜನ ಶ್ರೀಮಂತರು. ನಿಂತರ IT ಕೆಲಸ ಮಾಡೋ ಹುಡುಗಿಯರು 1.5 ಲಕ್ಷ ತಿಂಗಳಿಗೆ ಸಂಬಳ. ಅವ್ರಿಗೆ 100 ಆಗಲಿ 200 ಆಗಲಿ ಕೊಡ್ತಾರೆ. ನಾವು ಆಗ 1 ಲಕ್ಷ ರೂಪಾಯಿ ರಿಟೈರ್ ಆದಾಗ ನೋಡಿ, ರಿಟೈರ್ ಆಗಿ ಇವಾಗ ಏನಿಲ್ಲವ್ರಿಗೆ ಈ ಥರ ಆದರೆ ಹೆಂಗೆ? ಅವ್ರ ಬಗ್ಗೆ ಯಾರು ಯೋಚನೆ ಮಾಡಬೇಕು? ಈಗ ನೋಡ್ತೀವಿ ನಮ್ಮ ಸರ್ಕಾರದವರು ಇಬ್ರು ಗುದ್ದಾಡ್ತಾವ್ರೆ ಚೇರ್ಗೆ. ಎಂಥ ಸರ್ಕಾರಮ್ಮ, ಎಂಥ ಜನ ತಂದಿದ್ದೀವಮ್ಮ ನಾವು. ನಮ್ಮ ಅಧಿಕಾರಕ್ಕೋಸ್ಕರ ಅಷ್ಟೇ ಯೋಚನೆ ಮಾಡ್ತಾರೆ, ಜನರ ಕಷ್ಟಗಳನ್ನ ಅವರು ಎಂದು ಅರಿಸ್ಕೊಳ್ಳೋದಿಲ್ಲ. ಅದೇ ಇದು ಜನಗಳ ಕಷ್ಟ, ಅವ್ರ ಅಧಿಕಾರ ಅನ್ನೋದು ಅಯ್ಯೋ ಪಾಪ ಎಲ್ಲ ಹೋಯ್ತು. ನನ್ನ ಮಕ್ಳಿಗೆ ಚೇರ್ಬೇಕು, ಕಿತ್ತಾಡ್ತಾರೆ. ಇವಾಗ ಸಿಕ್ಕರೆ 2 ವರ್ಷ DKS ಏನು ಮಾಡ್ತಾನೆ, ಮುಳುಗಿ ಈಗ ನುಗ್ತಾನೆ ಇದ್ದಾನೆ, ಇನ್ನೂ ನುಗ್ಗೋದು. ಅದು ನಾವು ಏನು ನಮ್ಮ ಕೈಲಿ ಏನು ಇಲ್ವೇ ಇಲ್ಲ. ಇವನು ಬಿಟ್ಟು ಅವನು ತಂದರೆ ಅವನು ಹಂಗೆಯ, ಇವನು ತೆಗೆದು BJP ತಂದರೆ ಅವರು ಹಾಗೆಯ, ಹಾಗೆ ಮಾಡಿನೇ ಹೋದರು. ಏನು ಮಾಡೋದು ಜನ? ಹಾಗಾಗಿ ಅನ್ಲೆಸ್ ಮೋದಿ ಅಂತ ಜನ ಹುಟ್ಟಬೇಕು ನಮ್ಮ ಸ್ಟೇಟಲ್ಲಿ, ನಿಯತ್ತಾಗಿರಬೇಕು. ಹೆಂಡತಿ ಮಕ್ಕಳಿಗೂ ಮಾಡದಿರೋಂಥ ಲೀಡರ್ ನೀವು ನೋಡಿದ್ದೀರ ಎಲ್ಲಾದರೂ? ಸ್ವಂತಕ್ಕೆ 1 ರೂಪಾಯಿ ಮಾಡಲ್ಲ ಅಂಥ ವ್ಯಕ್ತಿ ಯಾಕೆ ಕಲಿಯಲ್ಲ ನಮ್ಮ ಜನ? ಕೆಟ್ಟ ಬುದ್ಧಿ ಬೇಕು ಕಲ್ತ್ಬಿಡ್ತೀವಿ. ಸಿದ್ದರಾಮಯ್ಯನೋ DKS ಥರ ದುಡ್ಡು ಮಾಡೋದು ಕಲಿತೀನಿ, ಮೋದಿ ಥರ ಇರೋದು ಕಲಿಯಲ್ಲ ನಾನು. ಅವ್ನು ತಲೆ ಬುದ್ಧಿ ಇಲ್ಲ ಅದಕ್ಕೆ ಹಂಗಿದ್ದಾನೆ ಅಂತೀರಿ ನೀವು. ಅದರಿಂದ ಆ ಚೇಂಜ್ ಆಗಬೇಕು, ನಮ್ಮ ಜನ ತಿಳ್ಕೋಬೇಕು. ಇಂಥ ಕಳ್ಳರಿಗೆ ಓಟ್ ಹಾಕಬಾರ್ದು. ಮೋದಿ ಅಂಥವ್ರನ್ನ ಹುಟ್ಟಾಕಬೇಕು ಅಂದರೆ 4 ಜನ ಒಳ್ಳೆಯವ್ರಿಗೆ ಓಟ್ ಹಾಕಿದ್ರೆ ಬರ್ತಾರೆ. ಅಂಥವ್ರು ಓಟ್ ಹಾಕದೆ ಸೋಲಿಸ್ತೀರಿ, ಇನ್ನೇನಾಗುತ್ತೆ? ಇದಕ್ಕೆಲ್ಲ ಕಾರಣ ನಾವೇ. ನಾನು ಅಂದರೆ ನಂಥವ್ರದವ್ರು 100ರಲ್ಲಿ 20 ಇರ್ಬೋದು, ಆದರೆ 80 ಅವರಿದ್ದಾರಲ್ಲ ಕಾಸು ಆಸೆ ಪಡೋರು. ಫ್ರೀ ಬಸ್ ಬೇಕು ಅನ್ನೋ ಹೆಂಗಸ್ತಿದ್ದಾರೆ, ನಮ್ಗೆ 2,000 ರೂಪಾಯಿ ಬ್ಯಾಂಕ್ ಹಾಕಿದ್ರೆ ಸಾಕು ಅನ್ನೋ ಜನ ಇದ್ದಾರೆ. ಅಂಥವ್ರು ಇರೋ ತನಕ ಒಳ್ಳೆಯವ್ರು ಬರೋಲ್ಲ. ಒನ್ಲಿ ಪ್ರಯರಿ ಒಳ್ಳೆ ಜನ ಬರಲಿ, ಮೋದಿ ಅಂತವ್ರು ಬರಲಿ.
ನಿಮ್ಮ ಪ್ರಕಾರ ಇವಾಗ ಸರ್ಕಾರ ಯಾರು CM ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಆಗ್ತಾರಾ ಅಥವಾ DCM ಆಗ್ತಾರೆ? ನಿಜವಾಗ್ಲೂ ರೋಸ್ ಹೋಗಿದೆಯಮ್ಮ. ನಿಮ್ಮ ಟಿವಿ ನೋಡೋಕ್ಕೆ ನಮ್ಗೆ ಮನಸ್ಸಿಲ್ಲ. ನಿಮ್ಮ ಟಿವಿಲಿ ನ್ಯೂಸ್ ನೋಡೋಕ್ಕೆ ಮನಸ್ಸಿಲ್ಲ ಯಾರಿಗೂ. ಸಿದ್ದರಾಮಯ್ಯ ಆಗಲಿ ಇವನಾಗಲಿ ಇಬ್ಬರು ದೊಡ್ಡ ಕಳ್ಳರಯ್ಯ ಬಡ್ಡಿ ಮಕ್ಕಳು. ಏನೇ ಹೇಳಿ ನೀವು ಅವ್ರ ನಿಯತ್ ಆದರೆ ಅವ್ರಿಗೆ ಗೊತ್ತಿಲ್ಲ ನಾಳೆ ಸತ್ರ ಏನಾಗ್ತಾರೆ ಅಂತ. ಸ್ವಲ್ಪ ಪುಣ್ಯದ ಕೆಲಸ ಮಾಡಬೇಕು ಅಂದರೆ ಈ ಆಸೆ, ಪವರ್ ಆಸೆ ಬಿಟ್ಟು ಜನಗಳ ಬಗ್ಗೆ ಯೋಚನೆ ಮಾಡಿ ಜನಗಳ ಕಷ್ಟಕ್ಕೆ ಸ್ವಲ್ಪ ಸ್ಪಂದಿಸೋ ಜನ ಬೇಕು. ಎಷ್ಟು ಅಂತ ಆಸ್ತಿ ಮಾಡ್ತಾನೆ, ಬೆಂಗಳೂರು ಅರ್ಧ ಜೋಬಲ್ಲಿದೆ ಅವರಿಗೆ. ಇನ್ನೂ ಆಸೆ ನೋಡ್ರಿ, ನನಗೆ ದೇವರಾಗಲಿ ಅಂತ ಆಸೆ ಇಲ್ಲ. ನನಗೆ ಒಂದು ಇಡೀ ಅನ್ನ ತಿನ್ನಕ್ಕೆ ಎಷ್ಟಮ್ಮ ಬೇಕು ದುಡ್ಡು? ಅದು ಯಾಕೆ ಅನ್ಸಲ್ಲ ಇವರಿಗೆಲ್ಲ ಬುದ್ಧಿ ಬರೋಲ್ಲ, ಒಳ್ಳೆ ಬುದ್ಧಿ. ಅಲ್ಲ, ಒಬ್ರು ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ? 100 ವರ್ಷ ಆಯ್ತಾ? ಎಲ್ಲರೂ ವೇದಾಂತ ಮಾತಾಡ್ತಾರೆ. ಇವನು ಇರಲ್ಲ. ಇನ್ನು ಸಿದ್ದರಾಮಯ್ಯಗೆ 78, DKSಗೆ 70 ಆಗ್ತಿದೆ. ಇನ್ನು ಎಷ್ಟು ವರ್ಷ ಎಷ್ಟು ಅಂತ ಗೋರ್ಕೋಬೇಕು ಅನ್ನೋ ಸ್ಟೇಟಿಂದ ಏನಾದರೂ ಕೇಳಿ ಅವ್ನು ಒಳ್ಳೆ ಬುದ್ಧಿ ಬರಲಿ, ದೇವ್ರು ಒಳ್ಳೆ ಬುದ್ಧಿ ಕೊಟ್ಟರೆ ಹೋಗೋಗಿ ಪೂಜೆ ಮಾಡಿಸ್ತಾನೆ. ನಾನು CM ಆಗಬೇಕು ಅಂತ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ಳಿ ಸಾಕು. ವ್ಯಾಪಾರ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇವಾಗ ತರಕಾರಿ ರೇಟ್ ಆಗಿರಲಿ, ಆನಿಯನ್ ರೇಟ್ ಆಗಿರಲಿ, ಟೊಮ್ಯಾಟೊ ರೇಟ್ ಆಗಿರಲಿ, ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ನಿಮಗೆ ವ್ಯಾಪಾರ ಮಾಡೋಕ್ಕೆ ಕಷ್ಟ ಆಗ್ತಾ ಇಲ್ವಾ? ಕಷ್ಟನೇ. ಇವಾಗ 80 ರೂಪಾಯಿ KG ಆಟೋ ಚಾರ್ಜ್ ಇದೆ. 100 ರೂಪಾಯಿ KG ಅಂತ ಕಡಿಮೆ ಕೊಡು ಅಂತಾರೆ. ಅದೇ 80 ರುಪೀಸ್ ಕೇಳ್ತಾರೆ. ಒಬ್ರೊಬ್ರಿಗೆ ಕೊಟ್ಬಿಡ್ತೀವಿ, ಒಬ್ರೊಬ್ರಿಗೆ ಕೊಡಲ್ಲ. 10 ರೂಪಾಯಿ ಸಿಗುತ್ತೆ ಅಷ್ಟೇ KG. ನೀವು ಎಲ್ಲಿಂದ ತಗೊಂಡು ಬಂದು ಮಾರೋದಿದ್ನ? ಕ್ಲಾಸ್ ಪಳೆ ಮಾರ್ಕೆಟ್. ನಿಮಗೆ ವ್ಯಾಪಾರ ಆಗುತ್ತಾ? ಒಂದ್ ದಿನಕ್ಕೆ ಇಷ್ಟೆಲ್ಲ ತಗೊಂಡ್ ಬಂದು ಮಾಡಿದ್ರೆ ವ್ಯಾಪಾರ ಆಗುತ್ತಾ? ಒಂದೊಂದು ದಿವಸ ಹಂಗೆ ಮಿತ್ತೋಗ್ಬಿಡ್ತೆ. ಬಿಟ್ಟು ಹೋಗ್ಬಿಡುತ್ತಾ? ಓಕೆ. ಏನ್ ಹೇಳ್ತೀರಾ ಇದಕ್ಕೆ? ಸರ್ಕಾರಕ್ಕೆ ತರಕಾರಿ ರೇಟ್ ಕಡಿಮೆ ಮಾಡಿ ಅಂತ ಹೇಳ್ತೀರಾ ಅಥವಾ ಹಂಗೆ ಹೇಳ್ಬೇಕು. ಮಳೆ ಬಂದಿತ್ತೆ, ನಾವೇನ್ ಮಾಡೋಣ ಅಂತ ಅವ್ರು ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ವ್ಯಾಪಾರಸ್ಥರಾಗಿರ್ಲಿ, ಅದೇ ರೀತಿಯಾಗಿ ತರಕಾರಿ ಕೊಂಡ್ಕೊಳ್ಳೋರಾಗಿರ್ಲಿ, ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ ಹೇಳಿ ಸರ್ಕಾರಕ್ಕೆ ತರಕಾರಿಯನ್ನ ಕಡಿಮೆ ಮಾಡಿ, ತರಕಾರಿ ರೇಟನ್ನ ಕಡಿಮೆ ಮಾಡಿ ಅಂತ ಹೇಳಿ ಒಂದ್ ಕಡೆ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇದ್ದಾರೆ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.